ಹೇ ಬ್ಯೂಟಿಫುಲ್ ಫ್ಯಾಮ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ನನ್ನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ವೈಕುಂಠ ಏಕಾದಶಿ ವ್ಲಾಗ್ ಆಗಿರುತ್ತೆ. ಬನ್ನಿ ಈ ವಿಡಿಯೋಲಿ ಏನೆಲ್ಲ ಮಾಡ್ತೀನಿ ನೋಡೋಣ. ಇವಾಗ ಟೈಮ್ ಆಲ್ಮೋಸ್ಟ್ 3:55 ಆಗಿದೆ. ಯಾಕೆ ಇಷ್ಟು ಬೇಗ ಎದ್ದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇವತ್ತು ವ್ರತ ಎಲ್ಲ ಮಾಡಬೇಕು, ಸೊ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬೇಗ ಎದ್ದೆ. ಬೇಗ ಎದ್ದು ಸ್ನಾನ ಮಾಡೋದಕ್ಕಿಂತ ಮುಂಚೆ ಆಯಿಲ್ ಅಪ್ಲೈ ಮಾಡ್ಕೊಂಡು ಸ್ವಲ್ಪ ಮಸಾಜ್ ಮಾಡ್ಕೊಳ್ಳೋಣ ಅಂತ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ತಲೆ ನೋವ್ತಾ ಇತ್ತು, ಅದಕ್ಕೆ ಸ್ಟ್ರಾಂಗ್ ಆಗಿರೋ ಕಾಫಿ ಮಾಡ್ಕೊಂಡು ಕುಡಿದೆ. ಟೈಮ್ ಆಲ್ಮೋಸ್ಟ್ 4:22 ಆಗಿದೆ. ನೋಡಿ ನನ್ನ ಕಂಪನಿಗೆ ಅಂತ ನನ್ನ ಗ್ಯಾಂಗ್ ಎದ್ದು ಕೂತಿದೆ. ಎಷ್ಟು ಬೇಗ ಎದ್ದಿದ್ದಾರೆ ನೋಡಿ. ಆವ್, ಸೋ ಬ್ಯೂಟಿಫುಲ್. ಸರಿ, ಆಮೇಲೆ ಬೇಗ ಬೇಗ ಕೆಲಸ ಎಲ್ಲ ಮಾಡ್ಕೊಳ್ಳೋಣ ಅಂತ ಮಾತಾಡಿಕೊಂಡು ಕಸ ಗುಡಿಸ್ಕೊಂಡು ಮನೆ ಒರೆಸ್ಕೊಂಡು ಪಾತ್ರೆ ಎಲ್ಲ ತೊಳ್ಕೊಂಡೆ. ಒಬ್ಬರು ಇಲ್ಲ ಗೈಸ್, ಆಚೆ ಹೋಗಿ ನೋಡಿದ್ರೆ. ಸರಿ, ಆಚೆ ಕಸ ಗುಡಿಸ್ಕೊಂಡು ಆಚೆ ಎಲ್ಲ ಒರೆಸ್ಕೊಂಡೆ. ಹೋಗ್ಬಿಟ್ಟು ಕ್ವಿಕ್ಕಾಗಿ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಬಂದೆ. ಹೇಗೆ ಕಾಣಿಸ್ತಾ ಇದ್ದೀನಿ ಗೈಸ್? ಈ ಸ್ಯಾರಿನ ಸಮೃದ್ಧಿನಿ ವಸ್ತ್ರದಿಂದನೇ ತೊಗೊಂಡಿದ್ದು. ಸರಿ, ದೇವ್ರ ಮನೆ ಎಲ್ಲ ಫಸ್ಟು ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೂವು ಎಲ್ಲ ತಕ್ಕೊಂಡು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಫೋಟೋ ಎಲ್ಲ ಆಚೆ ತೆಗ್ದು ಒರೆಸಿ ದೇವ್ರ ಮನೆಯೆಲ್ಲ ನೀಟಾಗಿ ಒರೆಸ್ಕೊಂಡೆ ಗೈಸ್. ಅದಾದ ನಂತರ ದೇವ್ರ ಸಾಮಾನೆಲ್ಲ ನೀಟಾಗಿ ತೊಳ್ಕೊಂಡು ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆನೇ ಹೋಗಿ ಬಾಗಿಲಿಗೆ ಓಂ ಶ್ರೀ ಸ್ವಸ್ತಿಕೆಲ್ಲ ಬರೆಯೋಣ ಅಂತ ಹೊರಟೆ. ಇದೇ ನನ್ನ ಬೆಸ್ಟ್ ಪಾರ್ಟ್ ಗೈಸ್ ಪೂಜೆ ಮಾಡೋದ್ರಲ್ಲಿ. ನೀಟಾಗಿ ಓಂ ಶ್ರೀ ಸ್ವಸ್ತಿಕೆಲ್ಲ ಬರೆದು ಹೊಸ್ಲೆಲ್ಲ ನೀಟಾಗಿ ತೊಳೆದು ಅರ್ಶಿನ ಕುಂಕುಮ ಇಟ್ಕೊತಾ ಇದ್ದೀನಿ. ದೇವ್ರ ಮನೆಯನ್ನೆಲ್ಲ ನೀಟಾಗಿ ಗಂಜಲ ಮತ್ತು ಅರಿಶಿನ ಹಾಕಿ ಒರೆಸ್ಕೊಂಡು ದೇವ್ರ ಫೋಟೋನೆಲ್ಲ ಇಡ್ತಾಯಿದ್ದೀನಿ. ದೇವ್ರ ಫೋಟೋಗೆ ಇವಾಗ ಅರಿಶಿನ ಕುಂಕುಮ ಎಲ್ಲ ಇಟ್ಕೊತಾ ಇದ್ದೀನಿ. ಪೂಜೆ ಮಾಡೋ ದಿನ ಏನೋ ಎಕ್ಸ್ಟ್ರಾ ಎನರ್ಜಿ ಬಂದಿರೋ ಥರ ಫೀಲ್ ಆಗುತ್ತೆ ಅಲ್ವಾ ಗೈಸ್? ಇವತ್ತು ವಿಶೇಷ ದಿನ ಆಗಿರೋದ್ರಿಂದ ಓಂ ನಮೋ ವೆಂಕಟೇಶಾಯ ನಮಃ ಅಂತ ಜಪಿಸ್ತಾನೆ ಇದ್ದರೆ ನಮಗೆ ಇನ್ನೂ ಎನರ್ಜಿ ಜಾಸ್ತಿ ಆಗೋ ಥರ ಫೀಲ್ ಆಗುತ್ತೆ. ಇವತ್ತು ನಾನು ಉಪವಾಸ ಇದ್ದೆ, ಆದರೆ ನನಗೆ ಊಟ ತಿನ್ನಬೇಕು ಅಂತ ಯಾವಾಗೂ ಅನ್ನಿಸ್ತಾ ಇಲ್ಲ ಮತ್ತು ಸುಸ್ತಾಗ್ತಾ ಇಲ್ಲ ಗೈಸ್. ಅದು ದೇವ್ರ ಒಂದು ಪವಾಡ ಅನಿಸುತ್ತೆ ಅಲ್ವಾ? ನಿಷ್ಠೆಯಿಂದ ಮಾಡಿದ್ರೆ ನಮಗೆ ಸುಸ್ತು ಆ ಥರ ಏನೂ ಆಗಲ್ಲ ಅನ್ನೋದಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲ್. ನಾನು ಇದೇ ಫಸ್ಟ್ ಟೈಮ್ ಉಪವಾಸ ಮಾಡ್ತಾ ಇರೋದು. ನನಗೆ ಇನ್ನೂ ಎನರ್ಜಿ ಜಾಸ್ತಿನೇ ಇದೆ ಅನ್ನೋ ಥರ ಫೀಲ್ ಆಗ್ತಾಯಿದೆ, ಪಾಸಿಟಿವಿಟಿ ಫೀಲ್ ಆಗ್ತಾಯಿದೆ, ಏನೋ ಒಂಥರ ಮಿಕ್ಸ್ಡ್ ಎಮೋಷನ್ಸ್. ಆಮೇಲೆ ಅಷ್ಟದೆಲ್ಲ ರಂಗೋಲಿ ಬಿಟ್ಕೊಂಡು ಚಿಕ್ಕ ಚಿಕ್ಕ ವಿಗ್ರಹಗಳಿಗೆಲ್ಲ ಅಭಿಷೇಕ ಮಾಡಿಕೊಂಡು ಅದನ್ನೆಲ್ಲ ಸ್ಥಾಪನೆ ಮಾಡ್ತಾಯಿದ್ದೀನಿ. ಅದಕ್ಕೂ ಅರಿಶಿನ ಕುಂಕುಮ ಇಟ್ಕೊಂಡು ದೇವ್ರದ್ದು ಐಟಮ್ಗಳನ್ನ ಜೋಣಿಸ್ತಾ ಇದ್ದೀನಿ. ಇವಾಗ ದೀಪಕ್ಕೆ ಸ್ವಲ್ಪ ಜವಾದ್ ಪೌಡರ್ ಹಾಕ್ಕೊಂಡು ಎಣ್ಣೆ ಫಿಲ್ ಮಾಡ್ತಾಯಿದ್ದೀನಿ. ಇವತ್ತು ವೈಕುಂಠ ಏಕಾದಶಿ ಆಗಿರೋದ್ರಿಂದ ಇವತ್ತು ವೆಂಕಟೇಶ್ವರಂಗೆ ತುಳಸಿ ಮಾಲೆ ಹಾಕಿದ್ರೆ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ನಾನು ತುಳಸಿ ಮಾಲೆನ ವೆಂಕಟೇಶ್ವರ ಸ್ವಾಮಿಗೆ ಹಾಕ್ಕೊಂಡು ರಾಘವೇಂದ್ರ ಸ್ವಾಮಿಗೂ ಸ್ವಲ್ಪ ತುಳಸಿ ಮುಡಿಸಿ ದೇವ್ರುಗಳಿಗೆಲ್ಲ ಸಾವಂತಿಗೆ ಹೂವಲ್ಲಿ ಅಲಂಕಾರ ಮಾಡ್ತಾಯಿದ್ದೀನಿ. ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡೋಣ ಅಂತ ದೀಪ ಎಲ್ಲ ಹಚ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ. ಪೂಜೆ ಮಾಡಿದ್ರೆ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಅನಿಸುತ್ತೆ. ನಿಮಗೂ ಇದೇ ಫೀಲ್ ಆಗಿದೆಯಾ? ಫೀಲ್ ಆಗಿದ್ರೆ ಕಾಮೆಂಟ್ ಮಾಡಿ ಗೈಸ್. ನಾವು ಪೂಜೆ ಮುಗಿಸ್ಕೊಂಡು ಸ್ವಲ್ಪ ಹೊತ್ತಿನ ನಂತರ ಮಹಾಲಕ್ಷ್ಮಿ ಲೇಔಟಲ್ಲಿ ಇರೋ ಮರಿ ತಿರುಪತಿ ದೇವಸ್ಥಾನಕ್ಕೆ ಹೋಗಿದ್ವಿ. ತುಂಬ ರಶ್ ಇತ್ತು ಗೈಸ್. ಅಲಂಕಾರವಂತೂ ಸೂಪರಾಗಿ ಮಾಡಿದರು.
ದೇವ್ರನ್ನ ನೋಡ್ತಾರೆ ಹಂಗೆ ನೋಡ್ಕೊಂಡು ನಿಂತ್ಕೋಬೇಕಂತ ಅನ್ನಿಸ್ತಾ ಇತ್ತು. ಆಚೆಗಡೆ ಡೆಕೋರೇಷನ್ಸು ಸೂಪರಾಗಿ ಮಾಡಿದರು. ಇವತ್ತು ಯಾರ್ಯಾರಿಗೆ ಮಹಾಲಕ್ಷ್ಮಿ ಲೇಔಟಲ್ಲಿರೋ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ, ಇಲ್ಲೇ ನೋಡಿಕೊಂಡು ಕಣ್ಣು ತುಂಬ್ಕೊಳ್ಳಿ ಗೈಸ್. ಅಲಂಕಾರ ಅಂತೂ ಫ್ಯಾಬ್ಯುಲಸ್ ಆಗಿತ್ತು. ಇಲ್ಲಿರೋ ಕಾನ್ಸೆಪ್ಟ್ ನನಗೆ ಇಷ್ಟ ಆಯಿತು. ಸ್ವರ್ಗದ 7 ಬಾಗಿಲು ತೆರೆದಿರೋ ಥರ 7 ಬಾಗಿಲು ತೆರೆದಿರೋ ಥರ ಮಾಡಿದರು. ತುಂಬ ಚೆನ್ನಾಗಿತ್ತು. 7 ಬಾಗಿಲನ್ನ ದಾಟಿಕೊಂಡು ವೆಂಕಟರಮಣ ಸ್ವಾಮಿ ದರ್ಶನ ಮಾಡೋ ಥರ ಇತ್ತು. ತುಂಬ ಚೆನ್ನಾಗಿತ್ತು ಗೈಸ್. ಪ್ರಸಾದ ಇಸ್ಕೊಂಡು ಎಳ್ನೀರು ಕುಡಿಯೋಣ ಅಂತ ಹೋದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್.